ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್. ವೀರ ಯೋಧರುಗಳ ಬಗ್ಗೆ ಒಂದೆರಡು ಮಾತಾಡೋ ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಇವತ್ತು ಈ ದೇಶದಲ್ಲಿ ಕೋಟ್ಯಾಂತರ ಜನ ನೆಮ್ಮದಿಯಾಗಿ ಜೀವನ ನಡೆಸ್ತಿರೋದಕ್ಕೆ ಮುಖ್ಯ ಕಾರಣಕರ್ತರು ನೀವು ಬಾರ್ಡರ್ ಹೇಗೆ ಕೆಲಸ ಮಾಡ್ತೀರ ನಾನು ಕಣ್ಣಾರೆ ನೋಡಿದ್ದೀನಿ. ಯಾಕಂದ್ರೆ ನನಗೆ ಎಷ್ಟೋ ಸಂದರ್ಭಗಳಲ್ಲಿ ಬಾರ್ಡರಲ್ಲಿ ನಾನು ಶೂಟಿಂಗ್ ಮಾಡೋ ಅಂತ ಅವಕಾಶ ಸಿಕ್ಕಾಗ ಆ ಶೂಟಿಂಗ್ ಟೈಮಲ್ಲಿ ನಾನು ಎಷ್ಟೋ ಜನ ಯೋಧರುಗಳ ಹತ್ರ ಮಾತಾಡ್ಸಿದ್ದೀನಿ, ಫೋಟೋ ತೆಗೆಸ್ಕೊಂಡಿದ್ದೀನಿ. ಒಂಥರ ಹೆಮ್ಮೆ ಅನ್ಸುತ್ತೆ ನಿಮ್ಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದು. ನಾವೆಲ್ಲ ರಿಯಲ್ ಹೀರೋಗಳು ನೀವು, ರಿಯಲ್ ಸ್ಟಾರ್ಗಳು ನೀವು. ಯಾಕಂದ್ರೆ ಬಿಸಿಲು, ಗಾಳಿ, ಮಳೆ, ಚಳಿ ಎಂಥ ಒಂದು ಪರಿಸ್ಥಿತಿಲೂ ಕೂಡ ನೀವು ವೀರ ಯೋಧರಾಗಿ ಗಡಿಗಳನ್ನ ಕಾಯ್ತಾ ನಮ್ಮನ್ನೆಲ್ಲ ಕಾಪಾಡ್ತೀರಾ. ಇದು ನನಗೆ ಇನ್ನೂ ತುಂಬಾ ತುಂಬಾ ಹತ್ತಿರದ ಎಕ್ಸ್ಪೀರಿಯನ್ಸ್. ಅಂದ್ರೆ ನನ್ನ ಮನೆಯಲ್ಲೇ ನಮ್ಮ ಬ್ರದರ್, ನನ್ನ ಅಣ್ಣ, ಒಡಹುಟ್ಟಿದ ಅಣ್ಣ ಸುಧೀಂದ್ರ ಅಂತ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ 10 ವರ್ಷ ಕೆಲಸ ಮಾಡಿದ್ರು. ಆ ಪ್ರತಿಯೊಂದು ಅನುಭವ ಕೂಡ ಇವತ್ತಿಗೂ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಾಗ ನಾನು ಇನ್ನೂ 10th ಮುಗಿಸಿದ್ದೆ, PUC ಮುಗಿತಿದ್ದಂಗೆ ಅವ್ರೋಗಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಜಾಯಿನ್ ಆದ್ರು. ಅವ್ರ ಅವಾಗ ಪ್ರತಿಯೊಂದು ಅನುಭವಗಳನ್ನ ಹೇಳ್ಕೊಳ್ಳೋರು. ಬೇಸಿಕ್ ಟ್ರೈನಿಂಗ್ ಹೆಂಗಿರುತ್ತೆ ಅಲ್ಲಿ, ಆ ಗನ್ಗಳದ್ದು ಫೋಟೋಗಳು ಕಳಿಸೋರು, ಒಂಥರ ಖುಷಿ ಅನ್ಸೋದು. ನಮ್ಮ ಮನೆಯಲ್ಲ ದೊಡ್ಡ ಸ್ಟಾರ್ ಅವಾಗ ಅವರು. ಅವಾಗ ಒಂದೆರಡು ಸಣ್ಣ ಘಟನೆಗಳೇನಂದ್ರೆ ಆ ಈಗಿನ ಕಾಲದಲ್ಲಿ ಇದ್ದಂಗೆ ಅವಾಗ ಫೋನ್ ಇರಲಿಲ್ಲ, ನೇರವಾಗಿ ಸಂಪರ್ಕ ಮಾಡಕ್ ಆಗ್ತಿರ್ಲಿಲ್ಲ. ಅವ್ರ ಲೆಟರ್ ಕಾಯ್ಬೇಕಾಗಿತ್ತು. ನಾವು 15 ದಿನ 20 ದಿನಕ್ಕೆ ಒಂದು ಲೆಟರ್ ಬರೋದು. ಪೇಪರ್ ಎಲ್ಲೋ ಒಂದು ಸಣ್ಣ ಪುಟ್ಟ ಘಟನೆ, ಯಾವುದೋ ಬಾರ್ಡರ್ ಒಂದು ಇನ್ಸಿಡೆಂಟ್ ಆಯ್ತು, ಯಾರೋ ಒಬ್ಬ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಒಬ್ಬ ಯೋಧ ಹತ್ಯೆ ಆಯ್ತು, ಒಂದು ಇದಾದ್ರು ಒಂದು ಕೂಡಲೇ ನಮ್ಮಮ್ಮ ಜೀವ ಕೈಲಿ ಹಿಡ್ಕೊಂಡು ಕಾಯೋರು, ನಮ್ಮ ಸುದ್ದಿ ಲೆಟರ್ ಬರುತ್ತಾ ಅಂತ. ನಾವೆಲ್ಲರೂ ಕೂಡ ಆ ಒಂದು ಲೆಟರ್ ಬಂದಾಗ ಅದು ಎಷ್ಟು ಖುಷಿಯಾಗೋದು, ಆನಂದ ಆಗೋದಂದ್ರೆ ಇನ್ನೂ ನಮ್ಮ ಬ್ರದರ್ ಸೇಫ್ ಆಗಿದ್ದಾರೆ ಅಂತ. ಆ ಒಂದು ಆತಂಕ, ಸಂತೋಷ, ಆ ಅನುಭವ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮ ಮನೆಯವನಾಗಿ ನಾನು ಹೇಳ್ತಾ ಇದ್ದೀನಿ, ಅದನ್ನ ನಾನು ಅನುಭವಿಸಿದ್ದೀನಿ. ನೀವೆಷ್ಟು ಗ್ರೇಟ್ ಅನ್ನೋದಕ್ಕೆ ನಿಜವಾದ ನನ್ನ ಅನುಭವನೇ ಕಾರಣ. ನಿಮಗೂ ಕೂಡ ತಂದೆ ತಾಯಂದ್ರು, ಫ್ಯಾಮಿಲಿ ಎಲ್ಲೆಲ್ಲೋ ದೂರ ಇರ್ತಾರೆ, ಅವರೆಲ್ಲ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಇದೆಲ್ಲವನ್ನೂ ಬಿಟ್ಟು ದೇಶ ಸೇವೆ ಮಾಡ್ತಾ ಇರೋ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ. ನಿಜವಾಗ್ಲು ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತೀನಿ, ಯು ಆರ್ ಆಲ್ವೇಸ್ ಗ್ರೇಟ್ ಗ್ರೇಟ್ ಗ್ರೇಟ್. ನಾವೆಲ್ಲ ಯಾವತ್ತೂ ನಿಮ್ಮ ಜೊತೆಲಿ ಇರ್ತೀವಿ. ಥ್ಯಾಂಕ್ ಯು.